ಓ ಇವ್ರು ಫಿಟ್ಟಿಂಗ್ ಇಟ್ರ ನಿನಗೆ? ಅಣ್ಣ, ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವರಿಬ್ಬರೇ ಮಾರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಇದೀನಲ್ಲ, ಅದಕ್ಕೆ ಇವ್ರಿಗೆ ತೊಂದರೆ ಆಗ್ತೈತೆ. ನೀನಿಲ್ಲ ಅಂತ ಅಂದರೆ ಹೆಂಗೆ ಬೇಕಾದ್ರೂ ಅವ್ರು ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳೋರು. ಇವ್ರನ್ನ ಮಾತ್ರ ನಂಬೇಡ. ನಾನೇನು ಮೋಸ ಮಾಡಿಲ್ಲ ನಿನಗೆ. ನಾನು ಫ್ಲವರ್ಗಳು ತೊಗೊಂಡು ಹೋಗಕ್ಕೆ ಬಂದಿದ್ದೀನಿ ಅಣ್ಣನ ಹತ್ರ. ಇಲ್ಲಿ ಸುಮ್ಮನಿರಲ್ಲ. ಅಣ್ಣಗೆ ಎಷ್ಟು ಮೋಸ ಮಾಡ್ತಾ ಇದೀಯ ಅಂತ ಹೇಳಿ ನನಗೆ ಗೊತ್ತೈತೆ. ನಾವು ನೋಡಿದೀವಿ. ಮುಚ್ಕೊಂಡು ನಿಂತ್ಕೊ. ಸುಮ್ಮನೆ ಹೋಗಲಿ. ಅಣ್ಣ, ಏನಕ್ಕೆ ಬಂದಿದ್ದಣ್ಣ ಇವ್ನು? ಹೇಳೋಣ, ನೀನು ಕರೆಕ್ಟಾಗಿ ಹೇಳೋಣ. ನಿನ್ಗೆ ಅಂಗಡಿಗೆ ಏನೋ ತೊಂದರೆ ಮಾಡೋದಿಲ್ಲ. ನಿಂದೇನು ತಪ್ಪಿಲ್ಲ ಇದ್ರಾಗೆ. ಬಿಡ್ರಣ್ಣ, ಜಗಳ ಮಾಡ್ಕೊ ಬಿಡಿ. ಸುಮ್ಮನೆ ಅಂಗಡಿ ಹತ್ರ ಜಗಳ ಮಾಡ್ಕೊಂಡ್ರೆ ನನಗೆ ತೊಂದರೆ ಆಗುತ್ತೆ. ಅಣ್ಣ ಸುಮ್ಮನಿರಣ್ಣ, ನಂದೇನು ತಪ್ಪಿಲ್ಲ ಇದ್ರಾಗೆ. ಅಣ್ಣ ಪಾಪ ನಿಮ್ದೇನು ತಪ್ಪೈತೆ? ಅವ್ನು ಕೊತ್ಕೊಂಬಂದು ಹೂಗಳು ಕೊಡ್ತಾ ಇದ್ದಾನೆ, ನಿಮ್ಗೆ ಬೇಕು ತೊಗೊಳ್ತಾ ಇದ್ದೀರಾ. ಇನ್ನು ಬೇರೆ ಬೇರೆ ಕಡೆ ನಿಮಗೆಲ್ಲ ಮಾರಾಟ ಮಾಡ್ಕೊಳ್ತೀರಾ, ಬೇಕಲ್ಲ ತೊಗೊಂಡಿದ್ದೀರಾ. ಬಿಡಿ ಅಣ್ಣ, ನಿಮ್ದೇನು ತಪ್ಪಿಲ್ಲ, ನಿಮ್ಗೇನು ತೊಂದರೆ ಮಾಡೋದಿಲ್ಲ. ನಾವು ಇವ್ನು ಮಾರ್ತಾ ಇದ್ದ ತಾನೆ. ಕೊಡ್ತಾ ಇದ್ರು ನಾನು ತೊಗೊಳ್ತಾ ಇದ್ದೆ. ನಮಗೆಲ್ಲ ಏನು ಗೊತ್ತಣ್ಣ, ಇವ್ರು ಹಿಂಗೆ ಕಳ್ತನ ಮಾಡ್ಕೊಂಡು ತೊಗೊಂಬರ್ತಾ ಇದ್ದಾರೆ ಅಂತೇಳಿ. ಅವ್ರು ಕೊಡ್ತಾ ಇದ್ರು ನಾವು ತೊಗೊಳ್ತಾ ಇದ್ವಿ. ಅಣ್ಣ, ಇವ್ರು ಮೋಸ ಮಾಡ್ತಾ ಇದ್ದಾರೆ, ನೀನು ನಂಬು. ನನಗೆ ಹೇಳ್ತಾ ಇದೆಯಲ್ಲ ನೀನು. ನನ್ನ ಮೇಲೆ ಕಳ್ತವನೊಂದು ಆರೋಪ ಹೊರಿಸ್ತಾ ಇದೆಯಲ್ಲ. ಇವ್ರು ಕಳ್ತನ ಮಾಡ್ತಾ ಇರೋದು ಈ ನನ್ನ ಮಕ್ಕಳು. ಈ ನನ್ನ ಮಕ್ಕಳು ನಿನಗೆ ಮೋಸ ಮಾಡ್ತಾ ಇದ್ದಾರೆ. ನಿನಗೆ ಗೊತ್ತಾಗ್ತಾ ಇಲ್ಲ, ನನ್ನ ನಂಬ್ತಾ ಇಲ್ವಲ್ಲ ನೀನು. ನಾನು ಯಾಕಂದರೆ ನಾನು ಕೆಲಸ ಕೇಳ್ಕೊಂಬಂದಲ್ಲ, ಅದಕ್ಕೇನಾ? ನೀ ಇವ್ರು ನೋಡಿಕೊಂಡೋಗಿ ಇವ್ರಿಗೆ ಕೆಲಸ ಕೊಟ್ಟಲ್ಲ, ಅದಕ್ಕೆ ಇವರು ನಿನಗೆ ಒಳ್ಳೆಯವ್ರ ಥರನ ಕಾಣಿಸ್ತಾ ಇದ್ದಾರೆ. ನಾವು ಕೆಟ್ಟವ್ರ ಥರ ಕಾಣಿಸ್ತಾ ಇದ್ದೀವಿ. ಇವ್ರು ನಂಬೇಡ ಇವ್ರನ್ನ. ಮುಚ್ಚೋ ಬಾಯಿ. ಅವ್ರನ್ನೊಂದು ಮಾತು ಅಂದಿದೀಯ ಅಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ ನಿನ್ನ. ನನ್ನ ಮಗನೇ, ಇಲ್ಲಿಂದ ಸುಮ್ಮನೆ ಮುಚ್ಕೊಂಡು ಹೋದ್ರೆ ಸರಿ. ನಿನಗೆ ಕೆಲಸ ಇಲ್ಲ, ಏನಿಲ್ಲ. ಅವ್ರು ಇಷ್ಟು ವರ್ಷ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತೂ ಒಂದು ಹೆಂಡ್ತಿಯರು ಮುಡ್ಕೊಂಡು ಹೋಗೋಕ್ಕೊಂದು ಗುಲಾಬಿ ಹೂವು ಎತ್ಕೊಂಡು ಹೋಗಿಲ್ಲ ಅವರು ನನ್ನ ಕೇಳೋದಲ್ಲೇನೆ. ಅವ್ರು ಯಾವತ್ತೂ ಆ ಥರ ಮೋಸ ಮಾಡಿಲ್ಲ ನನಗೆ. ಒಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ನನ್ನ ಮಗನೇ. ಎಷ್ಟು ಮೋಸ ಮಾಡ್ತೀಯೋ ನೀನು ಕೆಲಸ ಕೊಟ್ಟಿದ್ದಕ್ಕೆ. ಹಿಂಗೆ ಯಾರು ಮಾಡ್ತಾರೆ? ಸ್ವಂತ ಅಣ್ಣನಿಗೆ ಈ ಥರ ಮೋಸ ಮಾಡೋನು ಯಾವನೂ ಸಿಗೋದಿಲ್ಲ ಕಣೋ. ಬೇರೆ ಕಡೆಗಳವರೇ ವಾಸಿ ನಯ ಬೈದಿಂದ ಕೆಲಸ ಮಾಡ್ತಾರೆ. ಏನಂತಾರೋ ಏನೋ ಓನರ್ ಅಂತ. ನೀನು ಬಿಡು, ನಮ್ಮ ಅಣ್ಣ ತಾನೇ, ಬಿಡು. ಅವ್ನಿಗಾಗ್ಲೇಳು ಕೆಟ್ಟದ್ದಾಗ್ಲೇಳು ಅನ್ನೋ ಥರ ಮಾಡ್ತಾ ಇದೆಯಾ ನೀನು. ನನ್ನ ಮಗನೇ, ಅವ್ರು ನಂದ್ಬಿಟ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡು. ತೊಗೆಣ, ಏನು ನೀನು ಕೆಲಸ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೊಡಿಬೇಡ ನೀನು. ಅದ್ಯಾಕೆ ಹೊಡಿತೀಯಾ? ಇದೆಯಾ? ಹೊಡಿಬೇಡ. ಕೆಲಸ ಕೊಟ್ಟಿದ್ದಕ್ಕೆ ಸರಿಯಾಗಿ ಮಾಡ್ದಲ್ಲ, ಕೊಡೋದಿಲ್ಲ. ನಿನ್ನಂಥವ್ನಿಗೆ ಇನ್ಮೇಲೆ ನಾನು ಕೆಲಸ ಕೊಡ್ತೀನಿ ಅಂದ್ಕೊಂಡಿದ್ಯಾ? ಅಲ್ಲೇ, ಇಲ್ಲಿಂದ ಹೋಗ್ತಿರಲ್ಲ. ಸುಮ್ಮನೆ ಹೋಗ್ತಾ ಇರ್ಬೇಕು ಇಲ್ಲಿಂದನ. ಸುಮ್ಮನೆ ನಾನು ಇಲ್ಲೋಡು ಎಕ್ಸ್ಟ್ರಾ ಮಾತಾಡಿದ್ರೆ ನಿನ್ನ ಬುದ್ಧಿ ಎಲ್ಲ ಗೊತ್ತಾಯ್ತಲ್ಲ. ನಿನ್ನ ಜೀವನ ಪರ್ಯಂತ ನಿನಗೆ ಕೆಲಸ ಇಲ್ಲ ಅಂತಂದ್ರೂ ನನ್ನ ಕೆಲಸ ನಿಂತರೂ ಪರವಾಗಿಲ್ಲ, ನಿನ್ನಂಥವ್ನಿಗೆ ಕೆಲಸ ಕೊಡೋದಿಲ್ವಲೇ. ನಾನು ನಿನ್ನಂಥವ್ನಿಗೆ ಕೆಲಸ ಕೊಡೋದಿಲ್ಲ. ನಿನ್ನಂಥವ್ನಿಗೆ ಕೆಲಸ ಕೊಟ್ಟುಬಿಟ್ರೆ 3 ದಿವ್ಸಕ್ಕೆ ಅವ್ರು ಮುಚ್ಕೊಂಡು ಎಲ್ಲ ಬಾಕ್ಲು ಬಿಡ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲಸ ಮಾಡೋರು ಲಾಸ್ ಮಾಡಿಕೊಂಡು ಮನೆ ಮಠ ಮಾರ್ಕೊಂಡು ಎತ್ಕೊಂಡು ಬೀದಿಗೆ ಬಿಡ್ಬೇಕಾಗುತ್ತೆ. ನಾನು ನಿನ್ನಂಥವ್ನಿಗೆ ಕೆಲಸ ಕೊಟ್ಬಿಟ್ರೆ. ಬಿಡು, ಇವಾಗ ನೀನೇನು ಕೊಡ್ದಿದ್ರು ಅಷ್ಟಪ್ಪ. ನಾನು ಹೋಗ್ತೀನಿ ಮನೆಗೆ. ಅಣ್ಣ ತಮ್ಮಗಳ್ನಿಬ್ರು ಆಗ್ಲಿಸ್ಬೇಕು ಅಂತ ಹೇಳಿ ನೀವಿಬ್ರು ಎಷ್ಟು ದಿವಸದಿಂದ ಕಾತ್ಕೊಂಡಿದ್ರಿ. ಯಾಕಂದರೆ ನಿಮಗೆ ನಾನು ಬಂದಿರೋದ್ರಿಂದನ ಕತ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ ಅಲ್ಲ. ಮತ್ತೆ ಮಾತಾಡ್ತಾನಲ್ಲ ಇವನು. ಇವನು ಹೋಗಲೇ. ನಾವು ಯಾವತ್ತೂ ನಮ್ಮ ಅಣ್ಣಗೆ ಮೋಸ ಮಾಡಲ್ಲ. ನಮ್ಮ ಅಣ್ಣಯ್ಯ ಹೆಂಗೆ ನಮ್ಗನ್ನು ನೋಡ್ಕೊಳೈತೆ, ನಾವು ನಮ್ಮ ಅಣ್ಣನ ಹಂಗೆ ನೋಡ್ಕೊಂತಾ ಇದ್ದೀವಿ. ಇವತ್ತು ನಮ್ಮ ಅಣ್ಣಗೆ ಮೋಸ ಆಗ್ತೈತೆ ಅಂತಲೇ ನೀನು ಕಂಡಿಡ್ದು ಇವತ್ತು ಹಿಡ್ಕೊಟ್ಟಿರೋದು ಕಳ್ಳನ್ನ. ನಮ್ಮ ಅಣ್ಣಗೆ ಮೋಸ ಮಾಡ್ತಾ ಇದೆಯಾ ಅಂತ ಹೇಳಿ. ಹೋಗ್ರಲ್ಲಿ, ನಿಮ್ಮ ಕೆಲಸ ಬೇಡ, ಏನು ಬೇಡ. ಏನು ಸೀಮೆ ಕೀಳೋದು ಕೆಲಸ ಏನೋ ನಿಂದು? ಏನು ಬೇಕಾಗಿಲ್ಲ, ಹೋಗು. ನನಗೆ ಏನು ಮಸ್ತ ಕೆಲಸಗಳು ಸಿಗ್ತವೆ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅಲ್ಲ ಕಣೋ, ಕೆಲಸ ಇಲ್ಲ ಅಣ್ಣ ನನಗೆ ಕೆಲಸ ಕೊಡು ಅಂತ ಕಾಲು ಹಿಡ್ಕೊಂಡು ಬೇಡ್ಕೊಂತಿದ್ದಲ್ಲೋ. ಯಾಕೋ ಬಂದು ಮತ್ತೆ ನನ್ನ ಹತ್ರ ಕೆಲಸ ಕೇಳಿದೆ ನೀನು? ಮುಚ್ಕೊಂಡು ಹೋಗೋ. ನಿನ್ನಂಥವ್ನಿಗೆ ಇನ್ಮೇಲೆ ಇಲ್ಲಿ ನೋಡು, ಕೆಲಸ ಕೊಟ್ಟುಬಿಟ್ರೆ ನಾನು ನೋಡೋಣ ಕಣ. ನೀನು ಹೋಗಲಿ, ಹೋಗೋ. ಸುಮ್ಮನೆ ಹೋಗು. ಕೆಲಸ ಇಲ್ಲ ಅಂತ ಅಲಿಬೇಕು ನನ್ನ ಮಗನೇ ನೀನು. ಹೋಗು. ಕೆಲಸದ ಬೆಲೆ ಏನಂತ ಗೊತ್ತಾಗಿ ಅಲಿಬೇಕು. ಹಂಗಾದ್ರೆ ಗೊತ್ತಾಗುತ್ತೆ. ಕೆಲಸ ಇಲ್ಲ ಅಲ್ಲ, ಕೆಲಸ ಇತ್ತಲ್ಲ, ಅದಕ್ಕೆ ಜಂಬ ಪಡ್ತಾ ಇದ್ದೀಯ. ನಾನು ಮಾಡ್ತಾ ಇರೋದು ನೋಡಿ ನಿನಗೆಲ್ಲ ಹೊಟ್ಟೆ ಉರಿ, ಅದಕ್ಕೆ ಹಿಂಗೆ ಮಾಡ್ತಾ ಇದೆಯಾ. ನೀನು ಯಾವತ್ತು ಉದ್ಧಾರ ಆಗಲ್ವಲೇ ನಿನ್ನ ಜೀವನದಾಗ. ನೀನು ಯಾವತ್ತು ಮೋಸ ಮಾಡೋದು, ಇಂಥದ್ದೆಲ್ಲ ಮಾಡೋದು ಯಾವಾಗ ಬಿಡ್ತೀಯ ಅವತ್ತು ಉದ್ಧಾರ ಆಗ್ತೀಯ. ನೀನು ಹಿಂಗೆ ಮಾಡಿದ್ರೆ ನೀನು ಯಾವತ್ತು ನಿನ್ನ ಜನ್ಮದಲ್ಲಿ ನೀನು ಉದ್ಧಾರ ಆಗೋದಿಲ್ಲ. ನೀನು ಯಾವಾಗ್ಲೂ ನೀನು ಹಿಂಗೆ ಹೋಗ್ತಾ ಇರ್ತೀಯ ತಗ. ಸರಿ ಆಯ್ತು, ಹೇಳು. ಸ್ವಂತ ತಮ್ಮನಿಗಿನ್ನ ಕಡೆಗಳವ್ರೆ ಹೆಚ್ಚಾದ್ರೆ ನಿನಗೆ ಏನು ಬೇಕಾಗಿಲ್ಲ. ನಿನ್ನ ಕೆಲಸ ಬೇಡ, ಏನೋ ಬೇಡ, ಹೊರ್ಟೋಗ್ತೀನಿ ನಾನು. ಹೊರ್ಟೋಗು. ನಿನ್ನಂಥವ್ನಿಗೆ ನಾನೇನು ಕೆಲಸ ಕೊಡ್ತೀನಿ ಅಂತ ಹೇಳ್ತಾ ಕೂತ್ಕೊಂಡಿರಲಿಲ್ಲ. ಏನು ಮಾಡಲಿ? ಬಿಡು, ಹೋಗ್ಲಿ. ಎಷ್ಟು ದಿವಸ ಹಿಂಗೆ ಇರೋಕ್ಕಾಗುತ್ತೆ ಅಂತೇಳಿ ಕೆಲಸ ಕೊಟ್ಟಿದ್ದಕ್ಕೆ ಸರಿಯಾಗಿ ಮಾಡ್ದಲ್ಲ ನೀನು. ಹೊರಟೋಗೋ, ಸುಮ್ಮನೆ ಹೋಗೋ. ಎಷ್ಟು ಸುಳ್ಳು ಹೇಳ್ತಾನೆ ನೋಡೋಣ. ನಮ್ಮನ್ನೇ ಅವನು ಕಳ್ಳರು ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ಅಣ್ಣ, ಅವ್ನ ಫ್ಲವರ್ಸ್ಗಳು ಎಷ್ಟು ಮಾರ್ಕೊಂತಿದ್ದ ಅಣ್ಣ. ಅದಕ್ಕೆ ಮತ್ತೆ ಕಾಂತ ಎಲ್ಲ ವೀಡಿಯೋ ಮಾಡ್ಕೊಂಡಣ್ಣ. ಅವ್ನು ಹಿಂಗೆ ಮಾತಾಡ್ತಾನೆ ಅಂತಲೇ ಎಲ್ಲ ವೀಡಿಯೋ ಮಾಡ್ಕೊಂಡವನೆ. ಬೇಕಾದ್ರೆ ನಿಮ್ಮ ಫೋನಿಗೆ ಕಳಿಸ್ತೀವಿ, ನೋಡ್ಕೊಳ್ರಿ. ಇಲ್ಲಿ ತಗೊಂಬಂದು ಮಾರ್ಕೊಂಬನು, ಅಲ್ಲಿ ಮಾರ್ಕೊಂಬನು. ಇವಾಗಲೂ ಇವಾಗ ಎಲ್ಲ ನಿಮ್ಮ ಮಾತಾಡೋದು ಎಲ್ಲ ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡಿದ್ದೀವಿ. ಎಲ್ಲ ವೀಡಿಯೋ ಇದೆ ಕಾಂತನ ಹತ್ರ. ಎಲ್ಲ ವೀಡಿಯೋ ಮಾಡಿದ್ದೀವಿ. ಬೇಕಾದ್ರೆ ನಿಮ್ಮ ಹೆಂಡ್ತಿ ಯಾಕೆ ಹಿಂಗೆ ತೆಗ್ದಾಕಿದ್ರಿ ನಿಮ್ಮ ತಮ್ಮನ ಕೆಲಸದಿಂದನಂತ ಎಲ್ಲ ತೋರಿಸ್ರಿ. ಎಲ್ಲ ಸಾಕ್ಷಿ ಸಮೇತ ತೋರಿಸಿದ್ರೆ ಅವ್ರಿಗೂ ನಂಬಿಕೆ ಬರೋದು. ಅವ್ರಿಗೆ ಅಯ್ಯೋ ಪಾಪ ಅನ್ನಂಗೆ ಆಗುತ್ತೆ. ಪಾಪ ಅಕ್ಕ ತುಂಬ ಒಂಥರ ಬೇಗ ಮನ್ಸು ಕರ್ಗೋಗ್ಬಿಡುತ್ತೆ. ತುಂಬ ಮೃದು ಮನಸ್ಸಲ್ಲ, ಬೇಗ ಕರ್ಗೋಗ್ಬಿಡುತ್ತೆ ಮನಸ್ಸು. ಸರಿ, ನನ್ನ ಫೋನ್ಗೆ ಅದನ್ನೆಲ್ಲ ಸೆಂಡ್ ಮಾಡು, ಸಂಗೀತನಿಗೆ ತೋರಿಸ್ತೀನಿ.
ಅವಳು ಬಿಡು ಹೋಗ್ಲಿ, ನಾವು ಭಾಳ ದಿವಸದಿಂದ ಜಗಳ ಆಡ್ಕೊಂಡಿದ್ವಿ. ಎಷ್ಟು ದಿವಸ ಅಂತ ಹಿಂಗೆ ಇರೋಕ್ಕಾಗುತ್ತೆ ಬಿಡು, ಅಣ್ಣ ತಮ್ಮದ್ರು ಚೆನ್ನಾಗಿ ಆಗಬೇಕು ಒಂದಲ್ಲ ಒಂದು ದಿವಸ ಚೆನ್ನಾಗಿರಬೇಕು ಅಂತ ಚೆನ್ನಾಗಾದ್ರೆ ನೋಡ್ರಿ ಹಿಂಗೆ ಹೆಂಗೆ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ್ರೆ ಹೆಂಗೆ ಮಾಡ್ತಾರೆ. ದುರಾಸೆ ಅನ್ನೋದು ಬಂದುಬಿಡುತ್ತೆ. ಬೇರೆ ಕಡೆ ಕೆಲಸ ಮಾಡಿದ್ರೆ ಸ್ವಲ್ಪ ನಯ ಬಾಯಿ ಇರುತ್ತೆ ಅಂತ ನನ್ನ ಮಕ್ಕಳಿಗೆಲ್ಲನ. ನಾವೇ ಎಲ್ಲ ಯಾವಾಗ ಕೆಲಸ ಕೊಟ್ಬಿಟ್ರೆ ಬಿಡು ನಮ್ಮಣ್ಣನೇ ತಾನೇ, ನಮ್ಮಣ್ಣನಿಗೆ ನಾನು ಹೇಳಿದ್ರಾಯ್ತು ಅಂತ ಹೇಳಿ ನಮ್ಮಣ್ಣನೆಲ್ಲ ಹೇಳ್ಬೋದು. ಏನು ಬೇರೆಯವರಾದರೆ ಒಂಥರ ಯಾವ ಪೊಲೀಸ್ನವ್ರಿಗೆ ಇಟ್ಕೊಡ್ತಾರಪ್ಪ ಬೈತಾರಪ್ಪ ಅನ್ನೋದೊಂದು ನಯ ಭಯ ಇರುತ್ತೆ. ನಮ್ಮಣ್ಣ ಏನೇ ಅಂತೇಳಿ ಸಾದ್ರೆ ತಗೊಂತಾರೆ. ಇಂಥವ್ರೆಲ್ಲ ಹೊರಗೆ ಕೆಲಸ ಮಾಡ್ಬೇಕು, ಇಂಥವ್ರೆಲ್ಲ ಏನಿದ್ರು ಕೆಲಸ ಕೊಡಬಾರ್ದು ನಾವು. ಅದೇನೋ ನಿಜನೇ ಕಣಣ್ಣ. ಹೊರ್ಗಿನವ್ರಾದರೆ ನಯ ಭಯದಿಂದ ಕೆಲಸ ಮಾಡ್ತಾರೆ. ನಮಗೆ ಎಷ್ಟು ಭಯ ಅಣ್ಣ, ನಿಜ ಅಣ್ಣ. ನಾವಿಬ್ಬರಿಗಿನ್ನ ನಾವು ಹುಡುಗರು ಹಂಗೆ ಅಣ್ಣ, ಎಷ್ಟು ಎದ್ರುಕೊಂಡು ಕೆಲಸ ಮಾಡ್ತಾರೆ ಅಂದರೆ ಎಷ್ಟು ನೀಟಾಗಿ ಕೆಲಸ ಮಾಡ್ತಾರೆ. ಏನರಲ್ಲ ಆಗಲಿ ₹1 ನಿನಗೆ ಹಣ ಮೋಸ ಮಾಡಿಲ್ಲ ಅಣ್ಣ. ಆ ಹುಡುಗರು ಅಷ್ಟು ನಿಯತ್ತಾಗಿ ಕೆಲಸ ಮಾಡಿ, ನೀನು ಅಷ್ಟೇ ನಮಗೆ ನಿಯತ್ತಾಗೆ ಯಾರ್ದು ₹1 ತಿನ್ನಬಾರ್ದು ಕೆಲಸ ಮಾಡಿಸ್ಕೊಂಡು ಅಂತೇಳಿ ನೀನು ಅಷ್ಟೇ ನಿಯತ್ತಾಗಿ ನಮಗೆ ಸಂಬಳ ಕೊಡ್ತಾ ಇದೆಯಾ ಅಣ್ಣ. ನಿಮ್ಗೇನು ತೊಂದರೆ ಆಗೋದಿಲ್ಲ. ಅವನು ನನ್ನ ತಮ್ಮನೇ, ನಾನು ಕೆಲಸ ಕೊಟ್ಟಿದ್ದೆ ಅವನಿಗೆ. ಭಾಳ ದಿವಸದಿಂದ ಕೆಲಸ ಇರಲಿಲ್ಲ, ನಾವು ಇಬ್ಬರು ಜಗಳ ಮಾಡಿಕೊಂಡು ಕೆಲಸ ಕೊಟ್ಟಿರಲಿಲ್ಲ. ಇವಾಗ ಕೆಲಸ ಕೊಟ್ಟಿದ್ದಕ್ಕೆ ಏನು ಮಾಡೋಣ, ಈ ರೀತಿ ಮಾಡ್ತಾ ಇದ್ದಾನೆ ಅವನು. ಫ್ಲವರ್ಸ್ಗಳೆಲ್ಲ ತೊಗೊಂಬಂದು ನಿಮ್ಮ ಹತ್ರ ಮಾರ್ಕೊಳ್ತಾ ಇದ್ದಾನೆ. ಅದಕ್ಕೇನೆ ನಾನು ಅವನ್ನ ಗಲಾಟೆ ಮಾಡಿದ್ದೆ ಅಷ್ಟೇ ಬಿಡಿ, ನಿಮ್ಗೇನು ತೊಂದರೆ ಆಗೋದಿಲ್ಲ. ನನಗೆ ಭಯ ಆಗೋಯ್ತು, ಅಂಗಡಿ ಹತ್ರ ಹಿಂಗೆ ಜಗಳ ಆಗ್ಬಿಟ್ರೆ ಯಾಕಪ್ಪ ಅಂತೇಳಿ ತುಂಬ ಭಯ ಆಗ್ಬಿಡ್ತು. ನೋಡ್ರಿ ಇಂಥವ್ರೆಲ್ಲ ಇರ್ತಾರೆ ಅಣ್ಣ. ನಾನು ಹಂಗೆ ಅನ್ಕೊತಿದ್ದೆ, ಎಲ್ಲಿಂದ ಬರ್ತಾವಪ್ಪ ಅಂತ ಕೇಳ್ತಿದ್ದೆ. ಅಣ್ಣ ನಾವು ಡೆಕೋರೇಟ್ ಮಾಡ್ತೀವಿ, ಸ್ವಲ್ಪ ಮಿಕ್ತವೆ, ಜಾಸ್ತಿ ತೊಗೊಳ್ತೀವಿ ಅಂತ ಹೇಳ್ತಿದ್ದ. ಹಿಂಗೆ ಮಾಡಬಾರ್ದಪ್ಪ. ಇಂಥವ್ರಿಗೆಲ್ಲ ಹೊರಗೆ ಇರಬೇಕು ಇಡ್ರಿ ಕೆಲಸ. ಸಂಬಂಧದಲ್ಲಿ ಕೆಲಸ ಕೊಟ್ಟರೆ ಹಿಂಗೇನೆ ಬಿಡು, ನಮ್ಮ ಅಣ್ಣನೇ ತಾನೆ ಅಂತೇಳಿ ಧೈರ್ಯದಿಂದ ಮಾಡ್ತಾರೆ. ಬೇರೆಯವರಾದರೆ ಸ್ವಲ್ಪ ಬೈತಾರಪ್ಪ ಚೆನ್ನಾಗೆ ಅನ್ನೋದು ಭಯ ಇರುತ್ತೆ. ಯಾವತ್ತು ಅವ್ನು ಎಲ್ಲಿ ಕೆಲಸ ತಕ್ಕೆಲ್ಲನ ಬರಲಿ ಬಿಡ್ಕೊಂಬಕ್ಕೆ ಹೋಗ್ಬಿಡ್ರಿ. ನೋಡಿ ಹೇಳಿರ್ತೀನಿ, ಕೆಲಸ ಕೊಡೋದಿಲ್ಲ ನನ್ನ ಮಗನೇ ಅಂತೇಳಿ ಕಳಿಸಿದ್ದೀನಿ. ಇನ್ಮೇಲೆ ಯಾವತ್ತೂ ನಾನು ಕೆಲಸ ಕೊಡೋದಿಲ್ಲ. ನಾನು ಎಲ್ಲೋ ಡೆಕೋರೇಟ್ ಅವತ್ತಿಂದ ಆರ್ಡ್ರ್ ಕ್ಯಾನ್ಸಲ್ ಆದರೂ ಪರವಾಗಿಲ್ಲ, ಹುಡುಗರಿಲ್ಲ ಅಂದರೂ ಪರವಾಗಿಲ್ಲ, ಇಂಥ ನನ್ನ ಮಕ್ಳಿಗೆ ಮಾತ್ರ ಕೆಲಸ ಕೊಡಬಾರ್ದು. ಇರ್ತೀವಿ ಹೇಳೋಣ, ನಾವು ಒಬ್ರು ತಪ್ಪಿದಂಗೆ ಒಬ್ರು ಇರ್ತೀವಿ. ಏನೇ ಕಷ್ಟ ಆಗಲಿ ನಾವು ಇರ್ತೀವಿ ನಿನ್ನ ಜೊತೆಗೆ. ನೀನು ನಮಗೆ ಕಷ್ಟ ಸುಖ ಅಂದಾಗ ನನ್ನ ಮಗಳಿಗೆ ಹುಷಾರಿರಲಿಲ್ಲ, ನನ್ನ ಮಗಳಿಗೆ ಹುಷಾರಿಲ್ಲ ಕಣಣ್ಣ, ನನಗೆ ಇವಾಗ ದುಡ್ಡು ಬೇಕು ಅಂತ ಹೇಳಿದಾಗ ಹೆಚ್ಚೆಚ್ಚಾಗಿ ದುಡ್ಡು ಕೊಟ್ಟಿದ್ಯಾ, ನಮ್ಮ ಕಷ್ಟ ಸುಖಗಳನ್ನೆಲ್ಲ ನೋಡ್ಕೊಂಡಿದ್ಯಾ. ಯಾರು ನಿನ್ನ ಬೈಕೊಳ್ಳಲ್ಲ ನಮ್ಮ ಹುಡುಗರು. ನಿನಗೆ ಬೇಕಾದ್ರೆ ಎಷ್ಟಾದರೂ ಸಹಾಯ ಮಾಡ್ತಾರೆ, ಯಾವಾಗ ಬೇಕಾದರೂ ಅಣ್ಣ ನೀನು ಹೇಳು. ಬೇಕಾದ್ರೆ ಒಂದೇ ದಿನ ಎಷ್ಟು ಇಂಥ ಹತ್ರ ಕೆಲಸ ಮಾಡಬೇಕು ಅನ್ನೋ ಎಷ್ಟೇ ಕಷ್ಟ ಆದ್ರೂ ನಿನಗೆ ಮಾಡಿಕೊಡ್ತಾರಣ್ಣ ನಮ್ಮ ಹುಡುಗರು. ಭಾಳ ಒಳ್ಳೆಯವರು ನೋಡಪ್ಪ. ನನಗೆ ನಮ್ಮ ಹುಡುಗರು ಒಳ್ಳೆಯವ್ರಾಗಿರೋದ್ರಿಂದಾನೇ ನಾನು ಇಷ್ಟೊಂದು ಮುಂದುವರಿಯೋಕ್ಕಾಗಿರೋದಣ್ಣ ರವಿಯಣ್ಣ. ನಮ್ಮ ಹುಡುಗರು ಏನಾದರೂ ಒಳ್ಳೆಯವ್ರಾಗಿಲ್ಲ ಅಂತಂದರೆ ನನಗೆ ಕಷ್ಟ ಆಗ್ಬಿಡೋದು. ಇಂಥವ್ರಾಗಿದ್ದರೆ, ಇಂಥವನ್ನೇ ನನ್ನ ತಮ್ಮನಂಥವ್ರೆಲ್ಲ ಆಗ್ಬಿಟ್ಟಿದ್ರೆ ನನ್ನ ಕೈಲಿ ಮಾಡ್ಸೋದಕ್ಕೆ ಆಗ್ತಾ ಇರಲಿಲ್ಲ. ಒಳ್ಳೆಯವ್ರಾಗಿರೋದ್ರಿಂದನ ನಾನು ಇವತ್ತು ಒಳ್ಳೆಯನಾಗಿರೋದ್ರಿಂದ ಅವರು ನನಗೆ ಒಳ್ಳೆಯವ್ರಾಗವ್ರೆ. ರಾಜು, ನೀನು ಇವತ್ತು ಕಷ್ಟ ಸುಖ ಅಂದಾಗ ಎಲ್ಲರನ್ನೂ ನೋಡ್ಕೊಂಡಿರೋದಕ್ಕೆ ಅವರು ಒಳ್ಳೆಯವ್ರಾಗ್ಯವ್ರಪ್ಪ. ನೀನೀಗ ಅವರು, ಅವ್ರಿಗೆ ನೀನು ಅಷ್ಟೇ. ಇಂಥವ್ರನ್ನ ಸೆಂಟ್ರ್ನಾಗ ಬಿಡ್ಕೊಂಬೋದೈತಲ್ಲ, ಇದು ನಮ್ಮ ತಪ್ಪು. ನಾವು ಒಂದಾಗಬೇಕು, ನೀನು ಇರಬೇಕು. ಇಂಥವ್ರ ನಡ ಮಧ್ಯೆ ಇಂಥವ್ರು ಬಂದಿರೋರ್ನೆಲ್ಲ ಕಳಿಸ್ಬಿಡ್ಬೇಕು ಆಚೆ ಹೊಡೆದ್ಬಿಟ್ಟು. ಇಂಥವ್ರನ್ನೆಲ್ಲ ಬಿಡ್ಕೊಂಬಕ್ಕೆ ಹೋಗ್ಬಾರ್ದು. ನೀನು ಪಾಪ ಜಗದೀಶ್ಗೆ ಹೊಟ್ಟೆ ಕಲ್ಲಿದ್ದಾವೆ ಅಂತ ಹೇಳಿದರು, ಕಿಡ್ನಿ ಕಲ್ಲಿದ್ದಾವೆ ಅಂತ ಹೇಳಿ. ಕಿಡ್ನಿ ಕಲ್ಲಿದ್ದಾವೆ ಅಂತ ಹೇಳಿದಾಗ ನೀನು ಕರ್ಕೊಂಡು ಹೋಗಿ ನಿನ್ನ ಕೈಯಾರೆ ನೀನು ಎಲ್ಲ ಅದು ಏನು ಮೆಡಿಸನ್ ಕೊಡಿಸಿ ಅದು ಏನು ಮಾಡಬೇಕು ಅದನ್ನೆಲ್ಲ ಮಾಡಿಸ್ತೆ. ಇವತ್ತು ನೀನು ಎಲ್ಲ ಕಷ್ಟ ಸುಖ ನೋಡ್ಕೊಂಡಿರೋದಕ್ಕೆ ಅಪ್ಪ. ಇವಾಗ ಅವನು ರಾಘವೇಂದ್ರ ಇದ್ದಾನಲ್ಲ, ಅವ್ರ ಹೆಂಡತಿ ಡೆಲಿವರಿ ಖರ್ಚೆಲ್ಲ ನೋಡ್ಕೊಂಡೆ. ಪ್ರತಿಯೊಂದು ನೀನು ಎಲ್ಲ ನೋಡ್ಕೊಂಡಿದೀಯ. ಇವಾಗ ಇವನು ಬೀರ ಮಗನ ನಾಮಕರಣ ಮಾಡೋಕ್ಕಾಗಲ್ಲಣ್ಣ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳೋನು. ಮಾಡಲ್ಲ, ನಾನೇ ಡೆಕೋರೇಟ್ ಮಾಡ್ಕೊಡ್ತೀನಿ, ನಾನೇ ಸ್ವಲ್ಪ ದುಡ್ಡು ಕೊಡ್ತೀನಿ, ಮಾಡಲ್ಲ ಅಂತ ಹೇಳಿ ನೀನು ನಾಮಕರಣ ಮಾಡೋದಕ್ಕೆ ದುಡ್ಡು ಕೊಟ್ಟೆ. ನೀನು ಎಷ್ಟಾಗಿದೆಯಲ್ಲಪ್ಪ ರಾಜು, ಅದಕ್ಕೇ ಅವರು ನಿನಗೆ ಆಗವ್ರೆ. ಅಷ್ಟೇ. ನೀನಾಗಿರೋದಕ್ಕೆ ಅವ್ರಿಗಾಗಿರೋ, ಅವರು ಆಗಿರೋದಕ್ಕೆ ಅವರು ಮಾಡಿರೋದಕ್ಕೆ ನಿನಗೆ ಒಳ್ಳೇದಾಗೈತೆ. ನೀನು ಆಗಿದೆಯಾ ಕಣಪ್ಪ. ಇವತ್ತು ನೀನು ಒಳ್ಳೆಯವನಾಗಿರೋದಕ್ಕೆ ಇವರು ಒಳ್ಳೆಯವರಾಗಿರೋದು. ಸರಿಯಾಗಿ ಹೊಡೆದ್ಬಿಟ್ಟು ನಿನಗೆ ಕೆಲಸ ಕೊಡಲ್ಲ ಅಂತ ಕಳಿಸ್ಬಿಟ್ಟು ಇನ್ಯಾವತ್ತು ಅವನಿಗೆ ಕೆಲಸ ಕೊಡೋದಿಲ್ಲ ನಾನು. ಎಷ್ಟು ಮೋಸ ಮಾಡ್ದೆ. ಅದಕ್ಕೆ ಇವರು ಎಲ್ಲ ವೀಡಿಯೋ ಮಾಡ್ಕೊಂಡವ್ರು ಎಲ್ಲ ಸಂಗೀತನಿಗೆ ತೋರಿಸ್ತೀನಿ. ಅವಳು ಬೇಜಾರಾಗ್ತಾಳೆ, ಯಾಕ್ರಿ ಹಿಂಗೆ ಮಾಡಿದ್ರಿ ಅಂತೇಳಿ ಬೇಜಾರಾಗ್ತಾಳೆ. ಅದಕ್ಕೆ ಎಲ್ಲ ತೋರಿಸ್ತೀನಿ. ಇವತ್ತು ನಾನು ಎಷ್ಟು ಒಳ್ಳೇದು ಅವ್ರಿಗೂ ಎಲ್ಲ ನಾನು ಇಂಥ ಕಷ್ಟ ಅಂತ ಬಂದವ್ರು ನಮ್ಮ ಹುಡುಗರು ನನ್ನ ಹತ್ರ ಕೆಲಸ ಮಾಡೋರು ಯಾರು ಇದ್ದಾರೆ, ಕಷ್ಟ ಅಂತ ಬಂದವ್ರಿಗೆ ನಾನು ಕೈಲಾದಷ್ಟು ನಾನು ಸಹಾಯ ಮಾಡಿದ್ದೀನಿ. ಯಾರಿಗೂ ನಾನು ಇಲ್ಲ ಅಂದಿಲ್ಲ. ಎಲ್ಲ ಪ್ರತಿಯೊಂದ್ರೂ ಎಲ್ಲರಲ್ಲೂ ಕಷ್ಟ ಸುಖ ನೋಡ್ಕೊಂಡಿದ್ದೀನಿ. ಅವರು ನನಗೆ ಅಷ್ಟೇ ರಿಸ್ಕ್ ತಗೊಂಡು, ಎಮರ್ಜೆನ್ಸಿ ಇದ್ದಾಗ ಆರ್ಡ್ರುಗಳು ಜಾಸ್ತಿ ಇದ್ದಾಗ ಅಷ್ಟೇ ರಿಸ್ಕ್ ತಗೊಂಡು ಅವ್ರು ಕೆಲಸ ಮಾಡಿದ್ದಾರೆ. ನೈಟ್ ಫುಲ್ ನಿದ್ದೆ ಮಾಡಿಲ್ಲ, ಹಂಗೆ ಮಾಡಿಕೊಟ್ಟೆವ್ರೆ. ನಿಜ. ಅವ್ರಿಗೆ ನಾನು ಹಂಗಾಗೈತೆ. ಅವ್ರು ಇರೋದ್ರಿಂದನೇ ಇವತ್ತು ನಾನಿರೋದ್ರಿಂದ ಅವರು, ಹಿಂಗಾಗೈತೆ. ಭಾಳ ಒಳ್ಳೇದಾಗೈತೆ. ಅದಕ್ಕೇನೆ ಇಂಥ ಸೆಂಟ್ರ್ನಲ್ಲಿ ಇಂಥವ್ರು ಬಂದಿರ್ತಾರಲ್ಲ, ಇಂಥ ಕಚಡಗಳು, ಇಂಥವ್ರನ್ನೆಲ್ಲ ಹಂಗೇನೆ ಓಡಿಸ್ಬಿಡ್ಬೇಕು. ಇಂಥವ್ರನ್ನೆಲ್ಲ ಬಿಡ್ಕೊಂಡ್ರೆ ನಮ್ಮ ಮಧ್ಯೆ ಅಷ್ಟೇ ಇಂಥ ಜಗಳಗಳೆಲ್ಲ ಸ್ಟಾರ್ಟ್ ಆಗ್ತಾವೆ. ಅವರು ಇವರು ಅವರು ಅಂತೇಳಿ ಜಗಳಗಳು ಸ್ಟಾರ್ಟ್ ಆಗ್ತವೆ.
ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.